ಇವತ್ತು ಈ ಜಯಸಿಂಹನ ಜೀವನದಲ್ಲೇ ಮಹತ್ವವಾದ ದಿನ. ನನ್ನ ಪ್ರೀತಿಸುವ ಜನಗಳಿಗೆ, ನನ್ನ ಹೃದಯಕ್ಕೆ ಹತ್ತಿರವಾದವರಿಗೆ ಉತ್ತರ ಕೊಡೋ ದಿನ. ಎಲ್ಲ ಸಿಂಹಾಭಿಮಾನಿಗಳಿಗೆ ನಮಸ್ತೆ. ಹಾಗೆಯೇ ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯವಾದಂಥ ಸ್ವಾಗತ. ಏಪ್ರಿಲ್ 10ನೇ ತಾರೀಕಿಗಿಂತ ಮುಂಚೆನೇ ಶುರುವಾದಂಥ ಆರ್ಭಟ ಇನ್ನೂ ನಿಲ್ಲದೇನೆ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ, ವಿಜೃಂಭಿಸ್ತಾ ಇದೆ, ರಾರಾಜಿಸ್ತಾ ಇದೆ. ಇನ್ನೂ ಕೂಡ ತನ್ನ ಆರ್ಭಟವನ್ನು ಮುಂದುವರಿಸ್ತಾನೇ ಇದೆ. ನಾನು ಯಾವ ಸಿನಿಮಾದ ಬಗ್ಗೆ ಟಾಕ್ ಮಾಡ್ತೇನೆ ಅಂತ ನಿಮಗೆಲ್ಲ ಈಗಾಗಲೇ ಗೊತ್ತಿದೆ ಅನ್ಕೋತೀನಿ. ನಾನು 25 ವರ್ಷಗಳ ಹಿಂದೆ ಸೃಷ್ಟಿಯಾದಂಥ ಚರಿತ್ರೆಯನ್ನು ಮತ್ತು 25 ವರ್ಷಗಳ ನಂತರ ಸೃಷ್ಟಿ ಮಾಡ್ತಾ ಇರತಕ್ಕಂಥದ್ದು ಒನ್ ಆ್ಯಂಡ್ ಓನ್ಲಿ ಸಿನಿಮಾ, ದಟ್ ಈಸ್ ಕೋಟಿಗೊಬ್ಬ ಮರುಬಿಡುಗಡೆಯಾಗಿ ತನ್ನದೇ ಆದಂಥ ಚಾಪನ್ನು, ತನ್ನದೇ ಆದಂಥ ಅಭಿಮಾನಿ ಬಳಗವನ್ನು ಎಲ್ಲರನ್ನ ಮತ್ತೆ ಕರೆಸ್ಕೊಂಡು ಕ್ಲಾಸಿಕ್ ಏನು ಒಂದು ವರ್ಡ್ ಇದೆ ಇಂಗ್ಲೀಷಲ್ಲಿ, ಅದಕ್ಕೆ ಸೂಕ್ತವಾದ ಎಕ್ಸಾಂಪಲನ್ನು ಸೆಟ್ ಮಾಡ್ತಕ್ಕಂಥ ಒಂದು ಒಳ್ಳೆ ಸಿನಿಮಾವಾಗಿ ಇನ್ನೂ ಕೂಡ ಅದು ಮುನ್ನುಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಥಿಯೇಟ್ರಸ್ ರೈಸ್ ಆಗ್ತಾ ಇದೆ. ಆ ಸಿನಿಮಾದ ಸಕ್ಸಸ್ಸನ್ನು ಅಗೇನ್ ಕಂಡಂಥ ತುಂಬ ಜನ ಥಿಯೇಟ್ರ್ ಮಾಲೀಕರು ಆ ಸಿನಿಮಾವನ್ನು ಕೇಳ್ತಾ ಇರ್ತಾರೆ, ಕೆಲವೊಂದು ಡಿಸ್ಟ್ರಿಬ್ಯೂಷನ್ಸ್ ಹಂಚಿಕೆದಾರರೆಲ್ಲರೂ ಕೂಡ. ಹಾಗಾಗಿ ಥಿಯೇಟ್ರಸ್ ಆಟೋಮ್ಯಾಟಿಕಲ್ಲಿ ರೈಸ್ ಆಗ್ತಾ ಇದೆ. ಈಗ ಮತ್ತೊಂದು ಸಂಭ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ. ಮೈಸೂರು ರತ್ನ ನಿಮಗೆಲ್ಲ ಗೊತ್ತೇ ಇದೆಯಲ್ಲ. ಮೈಸೂರು ಅಂದರೆ ಅವರಿಗೆ ಭಾಳ ನೆಚ್ಚಿನ ತಾಣವಾಗಿತ್ತು ಒಂದು ಕಾಲಘಟ್ಟದಲ್ಲಿ. ಯಾಕೆಂದರೆ ಅವರ ಬಹುತೇಕ ಸಿನಿಮಾಗಳು ಶೂಟಿಂಗ್ ನಡೆದಂಥ ಭಾಳ ಸುಂದರವಾದ ತಾಣ ಅಂತಂದರೆ ಅದು ಮೈಸೂರು. ಸಾಕಷ್ಟು ಸಮಯ ಅಲ್ಲಿ ಅವರು ಸ್ಪೆಂಡ್ ಮಾಡ್ತಾಯಿದ್ರು. ಏಪ್ರಿಲ್ 17ನೇ ತಾರೀಕಿಂದ ಏಪ್ರಿಲ್ 7, ದಟ್ ಈಸ್ ನಾಳೆಯಿಂದ ಮೈಸೂರಿನ ಚಿತ್ರಮಂದಿರದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಫ್ಯಾನ್ ಅಸೋಸಿಯೇಷನ್ ಅವರು, ಫ್ಯಾನ್ಸ್ಗಳು ಏನೆಲ್ಲ ಒಂದಷ್ಟು ಸಿದ್ಧತೆಯನ್ನು ಈಗಾಗಲೇ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಅಲ್ಲಿ ಇಡೀ ಥಿಯೇಟ್ರನ್ನ ಸಿಂಗಾರ ಮಾಡ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಹೇಗೆ ಎಲ್ಲ ಅಭಿಮಾನಿಗಳನ್ನು, ಅಲ್ಲಿ ಇರ್ತಕ್ಕಂಥ ಅಭಿಮಾನಿಗಳನ್ನು ತನ್ನತ್ತ ಸೆಳಿಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಮತ್ತು ಹಾರ ಹೇಗೆ ಯಾವ ರೀತಿಯಾಗಿ ಎಲ್ಲ ಆಗ್ತಾ ಇದ್ದಾರೆ ಕಟೌಟ್ಸ್ಗೆ. ಮುಂಚೆನೂ ಕೂಡ ಸಾಕಷ್ಟು ಹೇಳಿದ್ದೀನಿ ನಾನು. ಈ ಹೂವಿನ ಹಾರಗಳಿಗೆ ಮೆರುಗು ಬರಲಿಕ್ಕೆ ಈ ವಿಷ್ಣು ಸರ್ ಸಾಕ್ಷಿ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ. ನೀವು ಎಲ್ಲೇ ನೋಡ್ಬೋದು, ಯಾವುದೇ ಕಟೌಟ್ ನೋಡೋರು ಕೂಡ ಹಾರಗಳು ಅಪ್ ಟು ಟಾಪಿಂದ ಹಿಡಿದು ಬಾಟಮ್ ತನಕನೂ ಭಾಳ ರಿಚ್ ಆಗಿ ವಿಜೃಂಭಿಸ್ತಾ ಇರುತ್ತೆ ಅವ್ರ ಕಟೌಟಲ್ಲಿ, ಅಷ್ಟು ಅಲಂಕೃತವಾಗಿರುತ್ತೆ. ಫಸ್ಟ್ ಆಫ್ ಆಲ್ ಅವ್ರು ನೋಡಲಿಕ್ಕೆ ಭಾಳ ಸುಂದರವಾದಂಥ ನಟ. ಅದರಲ್ಲಿ ಹೂವಿನ ಹಾರಗಳ ಜೊತೆಗೆ ಸೇರಿತು ಅಂತಂದರೆ ಅದೇನೋ ಹೇಳ್ತಾರಲ್ಲ, ಎರಡೂ ಕೂಡ ಅಟ್ ಎ ಟೈಮ್ ಸೇರಿದಾಗ ಅದರ ಒಂದು ಏನು ಹೇಳ್ಬೋದು, ಅದರ ಸೌಂದರ್ಯತೆ, ಅದರ ಸುಂದರತೆ ಮತ್ತಷ್ಟು ಅದು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಅದ್ಭುತವಾದ ಕಲಾವಿದ ಅಂತಂದರೆ, ಅಂಥ ಅದ್ಭುತವಾದಂಥ ಒಂದು ಮುಖ ಚಹರೆಯನ್ನು ಹೊಂದಿದಂಥ ಕಲಾವಿದ ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಕನ್ನಡ ಚಿತ್ರರಂಗದ ಗುಲ್ಬರ್ಗ ಗುಲಾಬಿ ಡಾಕ್ಟರ್ ವಿಷ್ಣುವರ್ಧನ್ ಅವರು. ನೋಡಿ, ಈಗ 17ನೇ ತಾರೀಕು ಏನು ಬಿಡುಗಡೆ ಆಗ್ತಾಯಿದೆ ಸಿನಿಮಾ, ಏನೆಲ್ಲ ತಯಾರಾಗ್ತಿದೆ ಅಂತ ನೋಡಿ. ಇಲ್ಲಿ ಮೈಸೂರಲ್ಲಿ ಗಾಯತ್ರಿ ಥಿಯೇಟರು ಒಂದು ಥಿಯೇಟ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗಾಯತ್ರಿ ಥಿಯೇಟರು ಈಗಾಗಲೇ ಅಲ್ಲಿ ಬ್ಯಾನರ್ಸನ್ನು ಹಾಕ್ತಾ ಇದ್ದಾರೆ. ನೀವೆಲ್ಲ ಸ್ಕ್ರೀನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹೇಗೆ ಅವರು ಫಸ್ಟ್ ಬ್ಯಾನರ್ ಹಾಕಿ ನಾಳೆ ಇನ್ನೂ ಶುರುವಾಗುತ್ತೆ. ಎಲ್ಲೆಲ್ಲಿ ಕಟೌಟ್ಸ್ ಹಾಕಬೇಕು, ಏನು ಕತೆ, ಈಗಾಗಲೇ ಸಿದ್ಧತೆಗಳು ಬರದಿಂದ ಸಾಗ್ತಾ ಇದೆ. ನಾಳೆ ಅದು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇನ್ನು ಮಂಡ್ಯದಲ್ಲಿ ಮಹಾವೀರ್ನಲ್ಲಿ 4 ಆಟಗಳು ನಡೀತಿದೆ ಅಲ್ಲಿ. ಇನ್ನು ಹಾಸನದಲ್ಲಿ ಸಹ್ಯಾದ್ರಿಯಲ್ಲೂ ಕೂಡ ಈಗಾಗಲೇ ಕಟೌಟ್ಸನ್ನು ಎಲ್ಲ ರೆಡಿ ಮಾಡಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಮೈಸೂರಲ್ಲಿ ಗಾಯತ್ರಿ ಥಿಯೇಟ್ರು 4 ಆಟಗಳು, ಮಂಡ್ಯ ಮಹಾವೀರ್ 4 ಆಟ, ಹಾಸನದಲ್ಲಿ ಸಹ್ಯಾದ್ರಿ ಥಿಯೇಟ್ರ್ನಲ್ಲಿ 4 ಆಟಗಳು. ಇದ್ರ ಬೆನ್ನಲ್ಲೇ ಈಗ ಮೈಸೂರಿನ ಒಂದು ಗಾಯತ್ರಿ ಥಿಯೇಟ್ರ್ನಲ್ಲಿ ಅಲ್ಲಿ ಇರತಕ್ಕಂಥ ಅಭಿಮಾನಿಗಳು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಂಡು ಏನೆಲ್ಲ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಈ ಸಿನಿಮಾ ಬಿಡುಗಡೆ ಆಗ್ತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ಅದು ಅಬ್ಸರ್ವ್ ಮಾಡಿ, ನಿಮಗೆ ಕಾಣ್ತಾ ಇದೆ ಒಂದು ಕ್ಲಿಪ್ಪಿಂಗ್. ಅದು ಏಪ್ರಿಲ್ 17ರಂದು ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಸಾಹಸ ಸಿಂಹ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯದ ಕೋಟಿಗೊಬ್ಬ ಮರು ಬಿಡುಗಡೆ ಆಗುತ್ತಿರತಕ್ಕಂಥ ಪ್ರಯುಕ್ತ ಯಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ನೋಡಿ. ದಿನಾಂಕ 19ರಂದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಟೌಟಿಗೆ ಭಾರೀ ಗಾತ್ರದ ಹೂವಿನ ಹಾರ ಹಾಕಲಾಗುವುದು. ಇದನ್ನು ಬೆಂಗಳೂರಲ್ಲಿ ಫಸ್ಟ್ ಬಿಡುಗಡೆ ಆದಾಗ ಇದು ಪ್ಲ್ಯಾನ್ಸ್ ಇರಲಿಲ್ಲ ಇದು. ಕಟೌಟ್ ನಂತರದಲ್ಲಿ ಒಂದೊಂದೇ ನೀಟಾಗಿ ಅದ್ಭುತವಾಗಿ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಕಟೌಟನ್ನು ತಂದು ಹಾಕ್ತಾರೆ. ಅದಾದಮೇಲೆ ಅಗೇನ್ ಮತ್ತೆ ಪ್ಲ್ಯಾನ್ ಮಾಡ್ತಾರೆ, ಅದಕ್ಕೆ ಡೇಟ್ ನಿಗದಿ ಮಾಡ್ಕೋತಾರೆ ಹಾರ ಹಾಕಲಿಕ್ಕೆ. ಹೀಗೆ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಪ್ಲ್ಯಾನ್ಸನ್ನು ಮಾಡಿಕೊಂಡು ಈಗ ಅದು ಹಂತವಾಗಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಅದು ಭಾಳ ಮುಖ್ಯವಾದಂಥ ವಿಚಾರ ಅದು. ಅನ್ನದಾನವನ್ನು ಏರ್ಪಾಡು ಮಾಡಲಾಗಿದ್ದು, ಎಷ್ಟೋ ಜನರ ಒಂದೊತ್ತು ಹಸಿವನ್ನು ನೀಗ್ತಕ್ಕಂಥ ಕೆಲಸ ಈ ರೀತಿಯ ಕಲಾವಿದರೊಂದು ಆಗ್ತಾ ಇದೆ ಅಂತಂದರೆ ಎಲ್ಲ ಕಾಲಕ್ಕೂ ಹೃದಯದ ಅಲ್ಲಿ ನೆನಪಲ್ಲಿ ಉಟ್ಕೊಳ್ತಕ್ಕಂಥ ಕಲಾವಿದರೆಲ್ಲರೂ ಕೂಡ ನಟ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಕಲಾವಿದ ಅನ್ನೋ ಪದಕ್ಕೆ ಅರ್ಥ ಬೇರೆ. ನಟರು ಅಂದರೆ ಬಿಡಿ, ದುಡ್ಡು ಇಸ್ಕೊಂಡು ಹಾಕ್ಬಿಟ್ಟವರು ನಟರು ಅವರೆಲ್ಲ. ಯಾಕಂದರೆ ಆ ಕಲೆಗೆ ಬೆಲೆಯನ್ನು ಕೊಡಬೇಕು, ಆ ಕಲೆಯನ್ನು ಆರಾಧಿಸಬೇಕು.
ಆ ಕಲೆಯನ್ನು ಆನಂದಿಸಬೇಕು, ಅವರಷ್ಟೇ ಕಲಾವಿದರಾಗಲಿಕ್ಕೆ ಸಾಧ್ಯ. ಆ ಪಂಕ್ತಿಯಲ್ಲಿ ವಿಷ್ಣು ಸರ್ ಅಂತೂ ಯಾವಾಗಲೂ ಇದ್ದೇ ಇರ್ತಾರೆ. ಇನ್ನು ಪಟಾಕಿ ಸಿಡಿಮದ್ದು ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಗುವುದು ಮತ್ತು ಜೊತೆಗೆ ನೂರಾರು ಬೈಕ್ಗಳಲ್ಲಿ ಮೈಸೂರು ನಗರದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಭಾವಚಿತ್ರ ಹಿಡಿದು ಮೆರವಣಿಗೆ ಮುಖಾಂತರವಾಗಿ ಗಾಯತ್ರಿ ಚಿತ್ರಮಂದಿರವನ್ನು ತಲುಪಿಸಲಾಗುವುದು ಮತ್ತು ಗಾಯತ್ರಿ ಚಿತ್ರಮಂದಿರದಲ್ಲಿ ರಕ್ತದಾನ ಮಾಡಲು ಸುರಕ್ಷಾ ರಕ್ತನಿಧಿ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಇದೊಂದಂತೂ ರೆಗ್ಯುಲರಾಗಿ ಮಾಡ್ತಿರ್ತಾರೆ. ಅವರ ಹುಟ್ಟುಹಬ್ಬದ ಟೈಮಲ್ಲಿ ರಕ್ತದಾನ ಮಾಡುವಂಥದ್ದು, ಉಪಹಾರವನ್ನು ಯೋಜನೆಯನ್ನೆಲ್ಲ ಹಾಕ್ಕೊಳ್ಳುವಂಥದ್ದು, ಸಿಹಿ ತಿಂಡಿಗಳನ್ನು ವಿತರಣೆ ಮಾಡುವಂಥದ್ದು, ಪಟಾಕಿಯ ಸಂಭ್ರಮಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಇದ್ದೇ ಇರ್ತದೆ. ಹಾಗಾಗಿ ಇದು ಅದ್ಭುತವಾದಂಥ ಕೆಲಸಗಳು. ಇದಿಷ್ಟೇ ಅಲ್ಲದೆ ಇನ್ನು ಸಾಕಷ್ಟು ಫ್ಯಾನ್ಸ್ ಅಸೋಸಿಯೇಷನ್ಸ್ ಇನ್ಸ್ಟಿಟ್ಯೂಷನ್ ಸಾಕಷ್ಟಿದೆ ಇವರ ಹೆಸರಲ್ಲಿ. ಹಾಗಾಗಿ ನೋಡಿ, ಈಗ ಇನ್ನೊಬ್ಬರು ಮೈಸೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಮೈಸೂರು ನಗರದ ಘಟಕದ ವತಿಯಿಂದ ಮೈಸೂರು ಪಾಕ್ ಹಂಚಲಾಗುವುದು ಮತ್ತು KRS ಮಾಲಿಂಗಣ್ಣನ ತಂಡದವರಿಂದ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಉಪಹಾರ ಮತ್ತು ಲಾಡು ವಿತರಣೆಯನ್ನು ಮಾಡಲಾಗುವುದು ಅಂತ. ಹೇಳಿ ಕೇಳಿ ಈಗ ಮೈಸೂರು ಅಂತಂದರೆ ಅದಕ್ಕೊಂದು ಜನಪ್ರಿಯತೆ ಇರುತ್ತಿದೆ. ಮೈಸೂರು ಪಾಕ್ ಅಂತಕ್ಕಂಥದ್ದು ಅದು ಹೆಸರಿನ ಜೊತೆಗಿರ್ತಕ್ಕಂಥ ಒಂದು ನೇಮ್ ಅದು. ಹಾಗಾಗಿ ಅದು ಏನೋ ಒಂದು ಕಲ್ಚರ್, ಅದು ಹಲವಾರು ವರ್ಷಗಳಿಂದ ಬಂದಿರತಕ್ಕಂಥ ಕಲ್ಚರು. ಹಾಗಾಗಿ ಅದೊಂದು ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದಿಷ್ಟು ಸದ್ಯಕ್ಕಿರುವಂಥದ್ದು. ಇದು ಇನ್ನೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ಬಂದು ಅಥವಾ ಫ್ಯಾನ್ಸ್ ಎಲ್ಲ ಒಗ್ಗೂಡಿ ಒಂದಷ್ಟು ಹಣವನ್ನು ಸಂಗ್ರಹ ಮಾಡಿ ಅದು ವಿನಿಯೋಗ ಮಾಡಿಕೊಂಡು ಇನ್ನೂ ಬೇರೆ ರೀತಿಯ ಯೋಜನೆಗಳ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಆ ಸಿನಿಮಾವನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ಸಿನಿಮಾ ಹೇಗೆ ಗೆಲ್ಲುತ್ತೆ, ಯಾವ ರೀತಿ ಗೆಲ್ಲುತ್ತೆ, ಇವೆಲ್ಲವೂ ಕೂಡ ಅದು ನೋಡಲಿಕ್ಕೆ ಒಂದು ಕುತೂಹಲ ಇರ್ತದೆ. ಯಾಕೆಂದರೆ ಯಾವುದೇ ಒಂದು ಸಿನಿಮಾಗಳು ಅಷ್ಟು ಸುಲಭ ಅಲ್ಲ. ಅದು ಅಭಿಮಾನಿಗಳನ್ನು ತನ್ನತ್ತ ಸೆಳಿಬೇಕು ಅಂತಂದರೆ ಅದು ತುಂಬ ಪವರ್ ಪ್ಯಾಕೇಜ್ ಇರತಕ್ಕಂಥ ಸಿನಿಮಾಗಳು ಮಾತ್ರ ಆ ರೀತಿಯ ಇತಿಹಾಸವನ್ನು ಸೃಷ್ಟಿ ಮಾಡುವಂಥದ್ದು. ಆ ಕಂಟೆಂಟು, ಆ ಕಥೆಯ ನಾಯಕ, ಆತನ ಆ್ಯಕ್ಷನ್ನು ಮತ್ತು ತೋರಿಸಿರ್ತಕ್ಕಂಥ ಶೇಡ್ಸು, ಯಾವ್ಯಾವ ಶೇಡ್ಸಲ್ಲಿ ಅವರು ಪ್ರೊಜೆಕ್ಟ್ ಆಗಿದ್ದಾರೆ ಅದು ತುಂಬ ಹೈಲೈಟ್ ಆಗ್ತಕ್ಕಂಥ ಒಂದು ವಿಚಾರ ಆಗಿರೋದ್ರಿಂದ ಆ ಸಿನಿಮಾ ಎಲ್ಲ ಕಾಲಕ್ಕೂ ಇನ್ನೂ 25 ವರ್ಷ ಅದನ್ನು ಬಿಡುಗಡೆ ಆದರೂ ಕೂಡ ಸೇಮ್ ಹಿಸ್ಟ್ರಿ ರಿಪೀಟ್ ಆಗುತ್ತೆ. ನಾವು ಓದಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡ್ತೀವಿ. ಹಿಸ್ಟ್ರಿ ಇಟ್ಸ್ ರಿಪೀಟ್ಸ್ ಅಂತ ಹೇಳ್ತೀವಲ್ಲ ನಾವು, ಇತಿಹಾಸ ಮರುಕಳಿಸುತ್ತೆ ಅಂತ. ಆ ಪಂಕ್ತಿಯಲ್ಲಿ ಇರ್ತಕ್ಕಂಥ ಸಿನಿಮಾಗಳು ಇವೆಲ್ಲವೂ ಕೂಡ ಕ್ಲಾಸಿಕ್. ಇದನ್ನು ಯಾರೂ ಅಷ್ಟು ಸುಲಭವಾಗಿ ಟಚ್ ಮಾಡಲಿಕ್ಕಾಗಲ್ಲ. ಇದಿಷ್ಟು ಹೇಳಬೇಕಿತ್ತು, ಹೇಳಿದ್ದೀನಿ. ನೋಡೋಣ, ಅಪ್ಕಮಿಂಗ್ ಅಪ್ಡೇಟ್ಸ್ ಬರ್ತಾ ಇರ್ತದೆ. ಅಲ್ಲಿನ ಹೇಗೆ ವಿಜೃಂಭಣೆ ಯಾವ ರೀತಿ ಬರದಿಂದ ಸಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ಡೇಟ್ಸು, ಸಿದ್ಧತೆಗಳು ಎಲ್ಲವನ್ನು ಭಾಳ ಅದ್ಭುತವಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾವುದೇ ತೊಂದರೆ ಇಲ್ಲದೆ ಮಾಡಬೇಕು ಅಂತಕ್ಕಂಥದ್ದು ಅಭಿಮಾನಿಗಳು ಮನಸ್ಸಿರತಕ್ಕಂಥ ಒಂದು ವಿಚಾರ ಅದು. ಈಗ ಬೆಂಗಳೂರಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಂತೂ ಆಗಿಲ್ಲ, ಬಟ್ ಎಲ್ಲಿಯೂ ಕೂಡ ಆಗಲ್ಲ. ಯಾಕೆಂದರೆ ಅವರಂದರೆ ಅವ್ರ ಮೇಲೆ ಒಂದು ಅದ್ಭುತವಾದಂಥ ಅಭಿಮಾನ ಇರ್ತಿದೆ. ಅವ್ರಿಗೆ ಹಾರ ಹಾಕಬೇಕಾದ್ರೂ ಸುಮ್ಮನೆ ಅವರು ಕಾಂಪಿಟೇಷನಲ್ಲಿ ಹಾಕುವಂಥದ್ದಲ್ಲ, ಅದು ಅಭಿಮಾನಿಗಳ ಅಭಿಮಾನದಿಂದ ಹಾಕಿಸ್ಕೊಳ್ತಕ್ಕಂಥ ಹಾರ ಅದು. ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಅಷ್ಟಿಲ್ಲದೆ ಅದು ಹಾಕ್ಲಿಕ್ಕೆ ಬರಲ್ಲ ಅದನ್ನು. ಹಾಗಾಗಿ ಇವೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಎಲ್ಲರಿಗೂ ಶೇರ್ ಮಾಡಿ. ಅಪ್ಕಮಿಂಗ್ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಅದನ್ನು ನಮ್ಮ ವಾಹಿನಿಯಿಂದ ಹೇಳೋ ಪ್ರಯತ್ನ ಆಗುತ್ತೆ. ಧನ್ಯವಾದಗಳು.